ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಆರೆಂಜ್ ಬಣ್ಣದ್ದು ಮತ್ತು ಬ್ಲ್ಯಾಕ್ ಬಣ್ಣ ಸೇರಿಸಿ ಕಾಂಬಿನೇಷನಲ್ಲಿ ಒಂದು ಫೋರ್ಡ್ ಪಿಗೋ ಕಾರು ಸೇಲಿಂಗ್ ಬಂದಿದೆ ವೀಕ್ಷಕರೇ. ಮಾಡಲ್ 2015 ಅಥವಾ 16 ಅಂತ ಹೇಳ್ಬೋದು. ಓನರ್ ಕೂಡ ಆಲ್ರೆಡಿ ಸಿಂಗಲ್ ಹ್ಯಾಂಡು ಯೂಸ್ ಮಾಡಿರುವಂಥ ವೆಹಿಕಲ್ ಆಗಿರ್ತೈತಿ. 1 ಲಕ್ಷ ಚಿಲ್ಲರೆಯನ್ನು ರನ್ನಿಂಗ್ ಓಡಿರೋದು, ಅದು ಕೂಡ ಜೆನ್ಯೂನ್ ರನ್ನಿಂಗು, ಶೋರೂಮ್ ಹಿಸ್ಟ್ರಿ ಪ್ರತಿಯೊಂದು ಕೂಡ ಏನೇ ಸರ್ವಿಸ್ ಮಾಡಿಸಿದ್ರು ಕೂಡ ಈ ಗಾಡಿಗೆ ಫುಲ್ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ದಾರೆ ವೀಕ್ಷಕರೇ. ಈ ಗಾಡಿದು ನಿಮಗೆ ಫುಲ್ ಡೀಟೇಲ್ಸ್ ಸಹ ಬೇಕು ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಾಹಿತಿನ ಪೂರ್ತಿ ಪಡ್ಕೊಳ್ಳಿ. ಮಾಹಿತಿ ಎಲ್ಲ ಪಡ್ಕೊಂಡಾದ ಬಳಿಕ ನಿಮಗೆ ಏನಾದರೂ ಗಾಡಿ ಬೇಕು ಅಂತ ಅನಿಸಿದ್ರೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀವಿ. ನೀವು ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಕಾಣುತ್ತೆ ನೋಡಿ ಕಾಂಟ್ಯಾಕ್ಟ್ ನಂಬರು. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರಿಗೆ ನಿಮಗೆ ನಂಬರ್ ಕಾಣೋದಿಲ್ಲ ವೀಕ್ಷಕರೇ, ನಾವಲ್ಲಿ ನಂಬರ್ ಹಾಕಿರಲ್ಲ. ನೀವು ಏನು ಮಾಡಬೇಕು ಅಂದರೆ ನಂಬರ್ ಬೇಕು ಅಂದರೆ ನಮ್ಮ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ವಿಡಿಯೋ ಕೆಳಗಡೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಮ್ಮದೇ ಆದ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು, ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಗಾಡಿ ಮಾಹಿತಿ ಕೂಡ ಸಿಗುತ್ತೆ. ಹಾಗೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೂಡ ಪಡ್ಕೋಬೋದು ಅಂತ ಹೇಳ್ಬೋದು. ಇನ್ನೇನಾದರೂ ನಿಮ್ಮದು ಕೂಡ ವೆಹಿಕಲ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೋಬೇಕು ಅಂತ ನೀವು ಅನ್ಕೊಂಡಿದ್ರೆ, ನಿಮ್ಮ ವೆಹಿಕಲ್ಲು ಸೇಲಿಗಿರೋದು 7 ರಿಂದ 8 ಫೋಟೋಸು ನಮಗೆ ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ವಾಟ್ಸಪ್ ಎಲ್ಲ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಯಾರೂ ಕನ್ಫ್ಯೂಸ್ ಆಗಬೇಡಿ, ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಆಗಿರುತ್ತೆ. ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ ವೀಕ್ಷಕರೇ, ಬರೀ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ವೆಹಿಕಲ್ ಸೇಲ್ಗಿರೋದು 7 ರಿಂದ 8 ಫೋಟೋ ಹಾಕಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ ಇದೇ ಥರ ನಾವು ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಹೇಳೋದಿತ್ತು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿ ವೀಕ್ಷಕರೇ. ಇನ್ನು ಈ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸು ಮಾಹಿತಿ ಏನೇ ನೀಡಿದ್ದಾರೆ ಅನ್ನೋದು ಅವ್ರು ಮಾತಾಡಿದ್ದೆ ಒಂದು ಆಡಿಯೋ ಕೂಡ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಹೇಳಿ ಸರ್, ಯಾವುದಿದು ಕಾರ್ ಗಾಡಿ ರೆಡ್ ಬಟನ್ ಹಾಕಿದ್ರಲ್ಲ? ಸರ್, ಇದು ಫೋರ್ಡ್ ಫಿಗೋ, ಹ್ಞೂ, ರೆಡ್ ಆ್ಯಂಡ್ ಬ್ಲ್ಯಾಕ್ ಡುವಲ್ ಕಲರು. ಓಕೆ. ಮತ್ತೆ ಆಲ್ ಟಾಪ್ ಎಂಡ್ ಮಾಡಲ್ಲ ಇದು. ಹ್ಞೂ, ಏರ್ ಬ್ಯಾಗ್, ABS, EBD ಮತ್ತೆ ಪವರ್ ಮಿರರ್ ಎಲ್ಲ ಥರ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಓಕೆ. 2015-16 ಮಾಡಲ. 2015 ಆ್ಯಂಡ್ 16 ಮಾಡಲ್ ಐತ್ರಿ. ಹೌದೌದು. ಓಕೆ. ಮತ್ತೆ ಫ್ರೆಶ್ ಇನ್ಶೂರೆನ್ಸ್ ಇದೆ. ಹ್ಞೂ, FC 2030-31 ಕಂಟು ಇದೆ. ಓಕೆ. ಆಮೇಲೆ ಸಿಂಗಲ್ ಓನರು. ಸಿಂಗಲ್ ಓನರಾ ಗಾಡಿಗೆ? ಹೌದೌದು. ಓಕೆ. ರನ್ನಿಂಗ್ ಎಲ್ಲ ಕಿಲೋಮೀಟ್ರು? ಸರ್, ರನ್ನಿಂಗ್ 1 ಚಿಲ್ಲರೆ ಓಡೈತೆ ಸರ್. ಆ್ಯಂಪು ಮತ್ತೆ ಇದಕ್ಕೆ ಇವಾಗ ಅಡಿಷನಲ್ ಆ್ಯಂಪ್ ಊಫರ್ ಹಾಕ್ಸಿದ್ದೀವಿ, ಸೋನಿ ಆ್ಯಂಪ್ ಊಫರು. ಓಕೆ. ಅದೇ 35,000 40,000. ಮತ್ತೆ ಮುಂದೆ ಪ್ರೊಜೆಕ್ಟರ್ ಹಾಕ್ಸಿದ್ದೀವಿ. ಹ್ಞೂ ಹ್ಞೂ ಹೆಡ್ಲೈಟು ಮತ್ತೆ ಹೆಡ್ಲೈಟ್ಗೂ ವೈಟ್ ಲೈಟು, ಅದಕ್ಕೂ ವೈಟ್ ಲೈಟು, ಅದೊಂದು 7,000. ಪ್ರೊಜೆಕ್ಟ್ರೇ 18,000. ಓಕೆ. ಮತ್ತೆ ಫ್ರಂಟ್ ಪ್ರೊಜೆಕ್ಟರ್ ಹಾಕ್ಸಿದ್ದೀವಿ, ಮತ್ತೆ ಹೆಡ್ಲೈಟ್ ವೈಟ್ ಲೈಟ್ ಹಾಕ್ಸಿದ್ದೀವಿ. ಹ್ಞೂ ಹ್ಞೂ ಗಾಡೀಲಿ ಆಮೇಲೆ ಬ್ಲಾಕ್ ಅಂಡ್ ರೆಡ್ ಮತ್ತೆ ಮ್ಯಾಗ್ವಿಲ್ಗೆ ಅದು ಆಕ್ಚುಲಿ ನಾವು ಮಾಡಿಸಿರೋದು. ಹ್ಞೂ ಹ್ಞೂ ಅದು ಮ್ಯಾಗ್ವಿಲ್ ಟಾಪ್ ಎಂಡ್ ಎಲ್ಲ ಬರೋದು ಅದು. ಓಕೆ. ಇವಾಗ ಬ್ರ್ಯಾಂಡ್ ನ್ಯೂ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರೆ ಅದು ಸೋನಿ ಕಂಪ್ನಿದು ಹಾಕ್ಸಿದ್ದೀರಾ, ಹೌದಾ? ಹಾಂ, ಇವಾಗ ಬ್ರ್ಯಾಂಡ್ ನ್ಯೂ ತಾವು ಹಾಕ್ಸಿರೋದು ಮ್ಯೂಸಿಕ್ ಸಿಸ್ಟಮು ಸೋನಿ ಸಿಸ್ಟಮ್ ಹಾಕ್ಸಿದ್ದೀರಾ? ಹೌದೌದು. ಓಕೆ. ಇವಾಗ ಮ್ಯಾಗ್ವಿಲ್ ಸಮೇತ ಅವಾಗ ಕಲರ್ ಮ್ಯಾಚ್ ಆಗೋ ಥರ ಮ್ಯಾಗ್ವಿಲ್ ಕೂಡ ಐತೆ ನಿಮ್ಮ ಗಾಡಿಗೆ, ಯಾಕಂದರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಗಾಡಿ ಇರೋದ್ರಿಂದ. ಆಮೇಲೆ 4-5 ಹೊಸ ಟೈರೆ. ಹೊಸ ಟೈರ್ ಇದು ಸಿಗತೈತ್ರಿ? ಇದು ಕೂಡ ಹೊಸ ಟೈರೆ. ಓಕೆ. ಇಂಟೀರಿಯರ್ ಎಲ್ಲ ಏನೇನಂದ್ರೆ ನೀವು ಫೀಚರ್ಸು ಬರೋದು ಇದಕ್ಕೆ? ಆಮೇಲೆ 1 ವರ್ಷ ನಾನು ಟೋಲ್ ಫ್ರೀ ಮಾಡಿಸಿದ್ದೀನಿ. ಹ್ಞೂ 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 1 ವರ್ಷ ಟೋಲ್ ಫ್ರೀ ಇದೆ. ಓಕೆ. ಆರಾಮಾಗಿ ಯೂಸ್ ಮಾಡಿ. ಮತ್ತೆ ಹೊಸ ಬ್ಯಾಟ್ರಿ 10,500 ಕೊಟ್ಟು ಹೊಸ ಬ್ಯಾಟ್ರಿ ಆಂಬ್ರೆನ್ ಕಂಪ್ನಿದು. ಹ್ಞೂ ಹ್ಞೂ ಯಾಕಂದ್ರೆ ಆಂಪ್ ಊಫರ್ಗೋಸ್ಕರನೇ ಹಾಕ್ಸಿರ್ತೀವಿ, ಐ ಪವರ್ ಬ್ಯಾಟ್ರಿ. ಓಕೆ ಓಕೆ. ಗಾಡಿ ಫುಲ್ ಶೋರೂಮ್ ಹಿಸ್ಟ್ರಿನಾ? ಹಾಂ, ಎಲ್ಲ ಶೋರೂಮ್ ಹಿಸ್ಟ್ರಿನೇ ಇರೋದು. ಹ್ಞೂ ಹ್ಞೂ ಓಕೆ. ರನ್ನಿಂಗ್ ಒಂದು ಎಷ್ಟು ಆಗೈತೆ ಅಂದ್ರಿ ಗಾಡಿನ? ಹಾಂ, ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂದ್ರಿ? 1 ಚಿಲ್ಲರೆ ಓಡೈತೆ. ಹೌದಾ? ಓಕೆ. ತಾವು ರೇಟ್ ಏನು ಹೇಳ್ತೀರಾ ಗಾಡಿಗೆ? ಸರ್, ನಾವು 3,40,000 ಹೇಳ್ತಾ ಇದ್ದೀವಿ ಸರ್. ಹೆಚ್ಚು ಕಡಿಮೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಖಂಡಿತ. ಗಾಡಿ ಬಂದು ನೋಡಿದವ್ರು ಯಾರು ಖಂಡಿತ ವಾಪಸ್ ಹೋಗಲ್ಲ, ಹಂಗಿದೆ ಗಾಡಿ ಮಾತ್ರ. ಮಸ್ತಾಗಿದೆ, ₹1 ಖರ್ಚಿಲ್ಲ. ಡೀಸೆಲ್ ಹಾಕೊಂಡು ಓಡಿಸೋದೆ. ಗಾಡಿ ಮಾತ್ರ ಎಂಥ ಮಡ್ ರೋಡ್ಗೆ ಹೋದ್ರು ಹೊಸ ಶೋರೂಮ್ ಫೀಲ್ ಕೊಡುತ್ತೆ. ಆ ಥರ ಮೇಂಟೈನ್ ಇದೆ ಗಾಡಿ. ಮೈಲೇಜ್ ಏನು ಬರುತ್ತೆ ಸರ್, ಮೈಲೇಜ್ 25 ಮೇಲೆ ಬರುತ್ತೆ, 25 ಮೇಲೆ. ಓಕೆ. 80 ಬಿಲೋ 80 ಹೋದ್ರೆ 27-28 ಹೊಂಟೋಗುತ್ತೆ. ಸ್ಟೈರಿಂಗ್ ಕಂಟ್ರೋಲ್ ಟಾಪ್ ಎಂಡ್ ಫುಲ್ಲಿ ಲೋಡೆಡ್ ಇದು. ಓಕೆ. ಓಕೆ. ಇವಾಗ 3,40,000 ಹೇಳ್ತಾ ಇದ್ದೀರಾ, ನಮ್ಮ ಕಡೆ ಅಂತ ಬರೋರಿಗೆ ಏನು ಹೆಚ್ಚು ಕಡಿಮೆ ಆಗುತ್ತಾ ರೇಟಲ್ಲಿ? ಹಾಗೆ ಆಗುತ್ತೆ ಸರ್, ಒಂದು 10,000-15,000 ನಾನು ಕಡಿಮೆ ಮಾಡಿಕೊಡ್ತೀನಿ. ಮತ್ತೆ ನನ್ನ ಕಡೆಯಿಂದ RC ಎಲ್ಲ ಟ್ರಾನ್ಸ್ಫರ್ ಫ್ರೀ ಆಗಿರುತ್ತೆ. ಹೌದಾ?
ಎಲ್ಲ ಫ್ರೀ ಮಾಡ್ಕೊಡ್ತೀವಿ. ಆಮೇಲೆ ಇದಕ್ಕೆ ಇಂಜಿನ್ ವಾರಂಟಿ ಕೂಡ ಆಫರ್ ಮಾಡಿಸಿದೀವಿ. ಇಂಜಿನ್ ವಾರಂಟಿನೂ ಕೂಡ ಇದೆ. ಹೌದಾ? ಅದನ್ನು ಕೂಡ ಇಂಜಿನ್ ವಾರಂಟಿನೂ ಕೂಡ ಸ್ಕೀಮ್ ಇದೆ. ಇದು 4 ಲಕ್ಷ ಕಿಲೋಮೀಟರ್ ವರೆಗೂ ಇಂಜಿನ್ ವಾರಂಟಿ ಇದೆ. ಕಂಪನಿಯಿಂದ ನಾವು ಶೋರೂಮ್ ಎಲ್ಲ ಮಾಡ್ಸೋದ್ರಿಂದ ಅದು ಕೂಡ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ ಓಕೆ. ಯಾಕಂದ್ರೆ 4 ಲಕ್ಷ ಒಳಗೆ ಗಾಡಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಕ್ಲೈಮ್ ಮಾಡ್ತಾರೆ. ಅದೇ 4.5 ಲಕ್ಷ ಇಡಿ ವ್ಯಾಲ್ಯೂ 4.5 ಲಕ್ಷ ಇರೋದು ಇದ್ರಲ್ಲಿ. ಹೌದು. ಇವಾಗ ಇವಾಗ 340 ತಿಳ್ಕೊಂಡ್ಬಿಟ್ಟು ಅದ್ರಾಗ 15,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಗಾಡಿನ, ಹೌದಾ? ಹೌದು. ಓಕೆ. ಅಂದರೆ ತಾವು ಕೊಡೋದು 3,25,000ಕ್ಕೆ. ಹೌದು. ಯಾಕಂದ್ರೆ ಇದಕ್ಕಿಂತ ನೆಗೆಸ್ಟಬಲ್ ಮಾಡಾಗಲ್ಲ ಸರ್. ಗಾಡಿ ಹಂಗಿದೆ. ಬಂದು ನೋಡಿದವ್ರು ಯಾರಾದ್ರೂ ಒಂದು ಪಿನ್ ಪಾಯಿಂಟ್ ಒಂದು ಫಾಲ್ಟ್ ಹೇಳಿದ್ರು ಫ್ರೀಯಾಗಿ ಕೊಟ್ಬಿಡ್ತೀವಿ. ಒಂದು ಫಾಲ್ಟ್ ಇಲ್ಲ ನಮ್ಮ ಗಾಡೀಲಿ. ಲೊಕೇಶನ್ ಇರೋದು ಸರ್ ಗಾಡಿದು? ಸರ್ ಮೈಸೂರು, ಇದು ಕೊಲಂಬಿಯಾ ಗೊತ್ತಲ್ಲ, ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ. ಓಕೆ ಓಕೆ. ತಮ್ಮದು ನಂಬರ್ ಇದೆ ಹಾಕಿರಲ್ಲ ಕಾಂಟ್ಯಾಕ್ಟು? ಇದು ಹಾಕಿ. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಖಂಡಿತ ಸರ್. ಈ ಥರದ ಬೆನಿಫಿಟ್ಸ್ ಯಾರು ಇಟ್ಟಿರಲ್ಲ. ಈ ಥರ ಆಫರು, ಸ್ಕೀಮು ಮತ್ತು ಇಂಜಿನ್ ವಾರಂಟಿ ಯಾರು ಮಾಡಿಸಲ್ಲ. ಅದು ನಾವು ಮಾಡಿಸ್ಕೊಂಡಿದೀವಿ ಅಂದರೆ ಅದು ಅವ್ರಿಗೆ ಸೆಕ್ಯೂರ್ ಇರುತ್ತೆ. ಅವ್ರು ಇನ್ನು 10 ವರ್ಷ ಆದರೂ ಗಾಡಿಗೆ ಸೆಕ್ಯೂರ್ ಇರುತ್ತೆ. ನಮ್ಮ ಆ ಥರ ವಾರಂಟಿ ಇದೆಯಲ್ಲ. ಓಕೆ ಓಕೆ. ಭಯ ಇಲ್ದೇನೆ ತಗೋಬಹುದು ಗಾಡಿನ. ಓಕೆ, ಕರೆಕ್ಟ್. ಎಲ್ಲ ಫೆಸಿಲಿಟಿ ಮಾಡಿ ಇಟ್ಟಿದ್ರೆ ಗಾಡಿನ ವಾರಂಟಿ ತಗೊಳ್ಳೋರು. ಇದ್ರೆ ಈಗ ಭಯ ಇಲ್ದೇನೆ ತಗೋಬಹುದು, ಆರಾಮಾಗಿ ಓಡಿಸ್ಬೋದು. ಏನೇ ಹೆಚ್ಚು ಕಡಿಮೆ ಅಂತಂದ್ರೆ ಕಂಪನಿಯವ್ರು ಕ್ಲೈಮ್ ಮಾಡ್ತಾರಲ್ಲ. 4 ಲಕ್ಷದ 4,10,000 ರೂಪಾಯಿ ಕ್ಲೈಮೇ ಆಗ್ಬಿಡುತ್ತೆ ಹೌದು. ಏನಾರು ಆದ್ರೆ. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನೋಡ್ಕೊಡಿ. ಓಕೆನಾ? ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.